ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮನೆಯಲ್ಲಿ ದೆವ್ವಭೂತ ಅನಾಮಿಕ ಶಕ್ತಿ ಇದ್ರೆ ಈ ಸಂಕೇತಗಳು ಸಿಗುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಒತ್ತಿ, ಅಂದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಲ್ದೇನೆ ನೀವು ಮೆಂಬರ್ಗಳಿಗೆ ಇರುವ ವಿಶೇಷ ವಿಡಿಯೋ ನೋಡಬಹುದು. ಸಾಮಾನ್ಯವಾಗಿ ಅಪಘಾತ, ಕೊಲೆ ಅಥವಾ ಆತ್ಮಹತ್ಯೆಯಿಂದ ಅಥವಾ ತಮ್ಮ ಆಸೆ ಈಡೇರದೆ ಯಾರಾದರೂ ಸತ್ತಾಗ ಅವರ ಆತ್ಮವು ಅಂತರ್ಪಿಶಾಚಿಯಾಗಿ ಅಲೆದಾಡುತ್ತೆ ಎಂದು ಹೇಳಲಾಗುತ್ತೆ. ಹಿಂದೂ ಶಾಸ್ತ್ರಗಳ ನಂಬಿಕೆಗಳ ಪ್ರಕಾರ ಇದು ನಿಜ. ಹಾಗಿದ್ರೆ ಈ ಅತೃಪ್ತ ಆತ್ಮಗಳು ನಿಮ್ಮ ಮನೆಯಲ್ಲಿ ಓಡಾಡ್ತಿವೆಯೇ ಎಂದು ಕಂಡು ಹಿಡಿಯೋದು ಹೇಗೆ? ಇವತ್ತು ನಾವು ನಿಮಗೆ ಕೆಲವೊಂದು ಸೂಚನೆಗಳ ಬಗ್ಗೆ ತಿಳಿಸ್ತೇವೆ. ಈ ಸೂಚನೆಗಳು ನಿಮಗೆ ಸಿಗುತ್ತಿವೆ ಅಂದ್ರೆ ನಿಮ್ಮ ಮನೆಯಲ್ಲಿ ಆತ್ಮದ ಉಪಸ್ಥಿತಿ ಇದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಗಡಿಯಾರ ಪದೇ ಪದೇ ನಿಲ್ತಿದ್ರೆ ಮನೆಯಲ್ಲಿ ಕೆಟ್ಟ ಶಕ್ತಿ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಅಂದ್ರೆ ನೀವು ನಿಮ್ಮ ಗಡಿಯಾರದಲ್ಲಿ ಹೊಸ ಬ್ಯಾಟರಿ ಹಾಕಿದ್ರೂ ಸಹ ಅದು ಆಗಾಗ ಬಂದು ನಿರ್ದಿಷ್ಟ ಸಮಯದಲ್ಲಿ ನಿಲ್ತಿದ್ರೆ ಆಗ ಯಾರಾದ್ರೂ ಹತ್ತಿರದಲ್ಲಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲದೆ ಅದು ನಿಮ್ಮ ಜೀವನದಲ್ಲಿ ನಡೆದ ಒಂದು ಘಟನೆಯನ್ನ ನೆನಪಿಸ್ತಿದೆ ಅಥವಾ ಆ ಆತ್ಮವು ನಿಮ್ಮ ಜೊತೆ ಮಾತನಾಡಲು ಬಯಸ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಏನೋ ಶಬ್ದಗಳನ್ನ ಕೇಳೋದು ಸಹ ನಿಮ್ಮ ಮನೆಯಲ್ಲಿರುವ ಅತೃಪ್ತ ಆತ್ಮದ ಉಪಸ್ಥಿತಿಯನ್ನ ಸೂಚಿಸುತ್ತೆ. ಹೌದು ವೀಕ್ಷಕರೇ, ಒಂದು ವೇಳೆ ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ನೀವು ಹೆಜ್ಜೆಗಳ ಸದ್ದು, ಬಾಗಿಲು ಬಡಿಯುವ ಸದ್ದು ಅಥವಾ ವಸ್ತುಗಳು ಬೀಳುವ ಸದ್ದು ಅಥವಾ ರಾತ್ರಿಯಲ್ಲಿ ಕಾಲ್ಗೆಜ್ಜೆಯ ಸದ್ದು ಕೇಳಿದ್ರೆ ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಏನಂದ್ರೆ ಈ ಮನೆಯಲ್ಲಿ ಯಾವುದೋ ನಿಗೂಢ ಶಕ್ತಿ ಇದೆ, ಅದನ್ನ ಆದಷ್ಟು ಬೇಗ ನೀವು ನಿವಾರಣೆ ಮಾಡಬೇಕು ಅನ್ನೋದು. ಇನ್ನು ಪ್ರಾಚೀನ ಚೀನಿ ನಂಬಿಕೆ ಬೇರೆಯೇ ಇದೆ. ಈ ನಂಬಿಕೆಗಳ ಪ್ರಕಾರ ಚಿಟ್ಟೆಗಳು ಸತ್ತು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಸಣ್ಣ ಪ್ರಯಾಣ ಮಾಡುವ ಆತ್ಮಗಳು ಎಂದು ಸೂಚಿಸುತ್ತೆ. ಹಾಗಾಗಿ ಒಂದು ವೇಳೆ ಯಾವುದಾದ್ರೂ ವ್ಯಕ್ತಿಯ ಮರಣದ ನಂತರ ಚಿಟ್ಟೆಗಳ ಹಿಂಡು ಹಾರೋದನ್ನ ನೀವು ನೋಡಿದ್ರೆ ಆ ಪ್ರೀತಿ ಪಾತ್ರರು ಇನ್ನೊಂದು ಲೋಕಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಸೂಚನೆ ನಿಮಗೆ ಭಯವನ್ನ ಹುಟ್ಟಿಸಬಹುದು, ಆದ್ರೆ ಅದು ನಿಜ. ಅದೇನಂದ್ರೆ ನೀವು ಇದ್ದಕ್ಕಿದ್ದಂತೆ ನೆರಳನ್ನ ನೋಡುವುದು. ನೆರಳು ಕಾಣೋದು ಸಾಮಾನ್ಯ, ಅದರಲ್ಲೂ ಭಯ ಪಡುವಂತದ್ದು ಏನಿದೆ ಎಂದು ನಿಮಗೆ ಅನ್ನಿಸಬಹುದು. ಆದ್ರೆ ಹತ್ತಿರದಲ್ಲಿ ಯಾವುದೋ ಮನುಷ್ಯ ಅಥವಾ ಪ್ರಾಣಿ ಇಲ್ಲದೆ ಇದ್ದಂತಹ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕೇವಲ ನೆರಳು ಮಾತ್ರ ಕಾಣಿಸ್ಕೊಂಡ್ರೆ ಮನೆಯಲ್ಲಿ ಬೇರೆ ಯಾರೋ ಇದ್ದಾರೆ ಎಂದರ್ಥ. ಬಹುಶಃ ಅವರ ನಮ್ಮೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಿರಬಹುದು. ಇನ್ನು ಮನೆಯಲ್ಲಿ ಅತೃಪ್ತ ಆತ್ಮಗಳು ಓಡಾಡ್ತಿದ್ರೆ ನಮ್ಮ ಮನೆಯಲ್ಲಿರುವ ಪ್ರಾಣಿಗಳು ಸಹ ಅದರ ಸೂಚನೆಯನ್ನ ನೀಡುತ್ತೆ. ನಿಮ್ಮ ಮನೆಯಲ್ಲಿರುವ ಸಾಕು ಪ್ರಾಣಿಗಳಾದ ಬೆಕ್ಕು, ನಾಯಿ ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರವಾಗಿ ವರ್ತಿಸಲು ಪ್ರಾರಂಭಿಸಿದ್ರೆ, ವಿವರಿಸಲಾಗದ ಶಬ್ದಗಳನ್ನ ಮಾಡ್ತಿದ್ರೆ, ಯಾವುದೋ ಒಂದು ಜಾಗವನ್ನ ನೋಡಿ ಬೊಗಳ್ತಿದ್ರೆ ಅಥವಾ ಯಾವುದೋ ಜಾಗವನ್ನ ನೋಡಿ ಬೆಕ್ಕು ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿದ್ರೆ ಮನೆಯಲ್ಲಿ ಅತೃಪ್ತ ಆತ್ಮಗಳ ಉಪಸ್ಥಿತಿ ಇದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಅವುಗಳು ನಿಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಸಹ ಪ್ರಾಣಿಗಳ ಕಣ್ಣಿಗೆ ಕಾಣೋದ್ರಿಂದ ಅವು ವಿಚಿತ್ರವಾಗಿ ವರ್ತಿಸಲು ಸಹ ಶುರು ಮಾಡುತ್ತೆ. ಇಂಥ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು. ಸಾಧ್ಯವಾದಷ್ಟು ಬೇಗ ಜ್ಯೋತಿಷ್ಯರನ್ನ ಕಂಡು ಸಮಸ್ಯೆ ಏನು ಮತ್ತು ಪರಿಹಾರವನ್ನ ತಿಳಿದುಕೊಂಡು ಅದನ್ನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿನ ನಿಗೂಢ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳಬಹುದು. ಇದಿಷ್ಟೇ ಅಲ್ಲ, ಹಲವಾರು ಸೂಚನೆಗಳು ಮನೆಯಲ್ಲಿ ಅತೃಪ್ತ ಆತ್ಮಗಳ ಉಪಸ್ಥಿತಿ ಇದೆ ಅನ್ನೋದನ್ನ ಸೂಚಿಸುತ್ತೆ. ತಡರಾತ್ರಿಯಲ್ಲಿ ಯಾರೋ ಅಳುತ್ತಿರುವಂತೆ ಕೇಳಿದ್ರೆ, ಮನೆ ಪೂರ್ತಿಯಾಗಿ ನೋಡಿದ್ರು ಯಾರೂ ಕಾಣದೆ ಇದ್ರೂ ಅಳು ಮಾತ್ರ ಕೇಳಿ ಬರ್ತಿದ್ರೆ ಯಾವುದೋ ದುಃಖ ಆತ್ಮವೊಂದು ನಿಮ್ಮ ಮನೆಯಲ್ಲಿ ನೆಲೆಯಾಗಿದೆ ಅನ್ನೋದನ್ನ ಇದು ಸೂಚಿಸುತ್ತೆ. ಟೆಲಿಪ್ಯಾಥಿಕ್ ಆಲೋಚನೆಗಳು ಸಹ ಮನೆಯಲ್ಲಿ ಯಾವುದೋ ಆತ್ಮ ಇದೆ ಅನ್ನೋದನ್ನ ಸೂಚಿಸುತ್ತೆ. ಕೆಲವೊಮ್ಮೆ ನಾವು ನಿದ್ರೆ ಮಾಡುವಾಗ ಯಾರೋ ನಮ್ಮ ಕಿವಿಯ ಬಳಿ ಬಂದು ಮಾತನಾಡಿದಂತೆ ಅನ್ಸುತ್ತೆ. ನೀವು ಎಂದಿಗೂ ಯೋಚನೆ ಮಾಡದ ಆಲೋಚನೆಗಳನ್ನ ಅದು ಮಾತನಾಡುತ್ತಿದೆ ಎಂದು ಅನ್ಸುತ್ತೆ. ಹೀಗೆ ಆಗುತ್ತಿದ್ರೆ ಆತ್ಮವು ನಿಮಗೆ ಏನನ್ನೋ ಹೇಳಲು ಬಯಸ್ತಿದೆ ಎಂದರ್ಥ. ಇಂಥ ಸಂದರ್ಭ ನಿಮ್ಮ ಜೀವನದಲ್ಲಿ ಬಂದ್ರೆ ನೀವು ಅಲರ್ಟ್ ಆಗಿರಿ, ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸಿ. ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ
ನೀವು ಒಬ್ಬರೇ ಎಲ್ಲಾದ್ರೂ ಹೋಗುತ್ತಿರುವಾಗ ಅಥವಾ ಮನೆಯಲ್ಲಿ ನೀವು ಅತ್ತಿತ್ತ ಓಡಾಡುತ್ತಿರುವಾಗ ಯಾರೋ ನಿಮ್ಮನ್ನ ಹಿಂಬಾಲಿಸುತ್ತಿದ್ದಾರೆ ಅಥವಾ ಮೂಲೆಯಲ್ಲಿ ನಿಂತಿದ್ದಾರೆ ಎಂದು ನಿಮಗೆ ಅನ್ನಿಸ್ತಿರುತ್ತೆ. ಆದ್ರೆ ನೀವು ಹಿಂತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರೋದಿಲ್ಲ, ಅಥವಾ ನೀವು ಕೂತ್ಕೊಂಡಾಗ ದೂರದಲ್ಲಿ ಯಾರೋ ನಿಮ್ಮನ್ನ ಗಮನಿಸ್ತಿರುವಂತೆ ಭಾಸವಾಗುತ್ತೆ. ಆದ್ರೆ ನೋಡಿದಾಗ ಯಾರೂ ಇರೋದಿಲ್ಲ. ಇನ್ನು ಬಿಸಿಯಾದ ವಾತಾವರಣ ಇದ್ದಕ್ಕಿದ್ದಂತೆ ತಂಪಾಗುತ್ತೆ. ನಿಮ್ಮ ಹಿಂದೆ ವ್ಯಕ್ತಿಯು ನಿಂತಿರುವಂತೆ, ಅವರ ಉಸಿರು ನಿಮಗೆ ತಾಗುತ್ತಿರುವಂತೆ ಭಾಸವಾದ್ರೆ ನೀವು ಸಾವಧಾನದಿಂದಿರಿ. ಅದಕ್ಕೆ ಪರಿಹಾರವನ್ನ ಮಾಡಿಸುವುದು ಕೂಡ ಉತ್ತಮ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಮನೆಯಲ್ಲಿ ಇದ್ದಕ್ಕಿದ್ದಂತೆ ಬಲ್ಬ್ ಆನ್ ಮತ್ತು ಆಫ್ ಆಗುತ್ತಿದ್ರೆ ಸಹ ಕೆಟ್ಟದರ ಸೂಚನೆಯಾಗಿರಬಹುದು. ನಿಮಗೆ ಇದು ತಮಾಷೆಯಾಗಿ ಕಾಣಿಸಬಹುದು, ಯಾಕಂದ್ರೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಇದೇ ರೀತಿ ಆಗೋದನ್ನ ನೋಡಿರ್ತೀರಾ. ಆದ್ರೆ ಇದು ಸತ್ಯ. ಆಧ್ಯಾತ್ಮಿಕ ಗುರುಗಳು ಮತ್ತು ಮನೋಶಾಸ್ತ್ರ ತಜ್ಞರು ಆತ್ಮಗಳು ವಿದ್ಯುತ್ ಅನ್ನು ನಿಯಂತ್ರಿಸುತ್ತದೆ ಎಂದು ಹೇಳ್ತಾರೆ. ವಿದ್ಯುತ್ ಬೇಗನೆ ಆತ್ಮಗಳ ಶಕ್ತಿಗೆ ಸಿಕ್ಕಿ ಹಾಕೊಳ್ತವಂತೆ. ನೀವು ಈಗಷ್ಟೇ ಮನೆಗೆ ಹಾಕಿದಂತಹ ಹೊಸ ಬಲ್ಬ್ ಕೂಡ ವಿಚಿತ್ರ ರೀತಿಯಲ್ಲಿ ಆನ್ ಆಫ್ ಆಗೋದನ್ನ ನೀವು ಗಮನಿಸಿರಬಹುದು. ಇದು ಆತ್ಮದ ಉಪಸ್ಥಿತಿಯನ್ನ ಸೂಚಿಸುತ್ತೆ. ನೀವು ಪದೇ ಪದೇ ಬಲ್ಬ್ ಬದಲಾಯಿಸಿದ್ರೂ ಸಹ ಇದೇ ರೀತಿ ಆನ್ ಆಫ್ ಆಗ್ತಿದ್ರೆ ಅಂಥ ಸಂದರ್ಭದಲ್ಲಿ ಕೆಟ್ಟ ಆತ್ಮ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಕ್ತ ಪರಿಹಾರವನ್ನ ನೀವು ಮಾಡಿದ್ದೇ ಆದ್ರೆ ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಬದುಕಲು ಸಾಧ್ಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಕೆಳಗಡೆ ಇರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ. ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋ ಕೆಳಗಡೆ ಇರೋ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿ ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.